ಜಲಜೀವನ ಯೋಜನೆ ವಂಚಿತವಾದ ಕುಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದ್ದು ಅಧಿಕಾರಿಗಳ ವೈಫಲ್ಯವನ್ನ ಖಂಡಿಸಿ ಗ್ರಾಮಸ್ಥರು ಖಾಲಿ ಬೇಂದಿಗೆಗಳನ್ನು ಹಿಡಿದು ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿ ಪ್ರತಿಭಟನೆ ನಡೆಸಿದರು. ಮಾಲೂರು ಪಟ್ಟಣದಿಂದ ಕೇವಲ ಕೂಗಳತೆ ದೂರದಲ್ಲಿರುವ ನೀಲಕಂಠ ಅಗ್ರಹಾರದಲ್ಲಿ ಜೆಜೆಎಂ ಕಾಮಗಾರಿ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ. ನೀಲಕಂಠ ಅಗ್ರಹಾರ ಗ್ರಾಮಕ್ಕೆ ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಿಷನ್ ಯೋಜನೆಯಿಂದ ಸಮರ್ಪಕ ಕುಡಿಯುವ ನೀರು ಸರಬರಾಜು ಮಾಡಲು ಟೆಂಡರ್ ಆಗಿದ್ದು, ಟೆಂಡರ್ನಂತೆ ಕಾಮಗಾರಿ ಮಾಡದೆ ಗ್ರಾಮಸ್ಥರಿಗೆ ತೊಂದರೆ ನೀಡಿರುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಗ್ರಾಮದಲ್ಲಿ 80% ಕೂಲಿ ಮಾಡಿ ಜೀವನ ಮಾಡುವವರೇ ಇದ್ದು, ಕೂಲಿಗೆ ಬೆಳಗ್ಗೆ ಹೋದರೆ ರಾತ್ರಿಗೆ ಬರುತ್ತಾರೆ. ಮನೆಯಲ್ಲಿ ವಯಸ್ಸಾದವರಿಂದ ನೀರು ತರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನೀಲಕಂಠ ಅಗ್ರಹಾರ ಗ್ರಾಮದ ಗ್ರಾಮಸ್ಥರು 2024ರಲ್ಲಿ ನಡೆಯುವ ಕೋಲಾರ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕರಿಸುತ್ತಿದ್ದು, ಕೂಡಲೇ ಚುನಾವಣೆ ಒಳಗೆ ಜೆಜೆಎಂ ಯೋಜನೆ ಕಾಮಗಾರಿ ನಡೆಸಿ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸಬೇಕು. ಇಲ್ಲವಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀರಿನ ಸಮಸ್ಯೆ ಜಾಸ್ತಿ ಐತೆ. ಜಲಜೀವನ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಮಾಡಿದ್ದೀರಿ, ಅದು ಸ್ವಲ್ಪ ಕೆಲಸ ಮಾಡಿಕೊಡಿ ಸರ್ ಅಂತ ಕೇಳ್ಕೊಂಡೇ ಬರ್ತಾಯಿದ್ದೆ. ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮನವಿ ಕೊಟ್ಟಿದ್ದೀನಿ, ಏನಂತ ಜಲಜೀವನ್ ಕೆಲಸ ಅಪ್ರೂವಲ್ ಆಗೈತೆ, ಅದು ನಮ್ಮೂರಲ್ಲಿ ಮಾಡ್ತಾಯಿಲ್ಲ, ಅದು ಸ್ವಲ್ಪ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿನೂ ವರದಿ ಕೊಟ್ಟಿದ್ದೀನಿ. ಆಮೇಲೆ ಒಂದು 8 ತಿಂಗಳ ಹಿಂದೆ ಒಬ್ಬ ಜಲಜೀವನ್ದು ಒಂದು ಟೆಂಡರ್ ತಗೊಂತಾನೆ ಏನು ಮಾಡ್ದ, ಅವ್ರು ಟೆಂಡರ್ ತಗೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡಿಕೊಂಡು, ಈಗ ಎಲೆಕ್ಷನ್ ಟೈಮಲ್ಲಿ ಹೋಗ್ಬಿಟ್ಟು ನಾವು ಊರು ಒಳಗಡೆ ಎಲೆಕ್ಷನ್ ಮಾಡಿ ಅಂತ ಹೇಳಿದಾಗ ಹೆಂಗ್ಸಿರೇನು ಅಂತಾರೆ ಹೇಳಿ, ನೀವು ಕೊಟ್ಟಿರೋದೇ ನೀವು ನಡೆಸ್ಕೊಂಡಿಲ್ಲ ಅಂದರೆ ಎಲೆಕ್ಷನ್ ಹೆಂಗೆ ಮಾಡ್ಸೋಕ್ಕಾಗ್ತದೆ? ನೀವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಳ್ಕೊಂಡಿದ್ದೀರಿ, ನ್ಯಾಯವಾಗಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ನೀವು ಏನಕ್ಕೆ ನಿಂತಿದ್ದೀರಾ ಅಂತ ನಾವು ಕೇಳಿದಾಗ ನಾವು ಹೆಂಗಸರಿಗೆ ಏನು ಜವಾಬು ಕೊಡೋಕ್ಕಾಗುತ್ತೆ? ಇಲ್ಲ, ಯೋಚನೆ ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಬರೋದು ಫಂಡುಗಳೆಲ್ಲ ಎಲ್ಲ ಅವ್ರು ಟೆಂಡರ್ ಎತ್ತಿದವರೆಲ್ಲ ಬಾಗುಗಳು ಅನ್ಸ್ಕೊತಾವ್ರೆ, ಕೆಲಸ ಮಾಡಿದವ್ರಿಲ್ಲ. ನೀಲಕಂಠ ಅಗ್ರಹಾರದಲ್ಲಿ ಜಲಜೀವನ್ ಮನೆಯೂ ನೆಲ್ಲಿ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಅಗ್ರಹಾರದಾಗ ನೀರ್ಲಿಲ್ಲ, ನೆಲ್ಲಿಗೆ ಹಾಕ್ಬೇಕು. ನಾವು ವಯಸ್ಸಾಗಿರೋರು ನೀರು ಹೊತ್ಕೊಂಡು ಬರೋಕ್ಕಾಗಲ್ಲ, ಮನೆಗೆ ನೆಲ್ಲಿ ಬೇಕು. ನಮ್ಗೂ ನೀರು ಔಷಧಿ ಜಾಸ್ತಿ ಔಷಧಿ ಆಗ್ಬಿಟ್ಟದೆ. ನೀರು ಹಾಕ್ಬೇಕು, ಆಮೇಲೆ ನಾವು ಓಟ್ ಹಾಕ್ತೀವಿ ಅಷ್ಟೇ. ವಯಸ್ಸಾಗಿರೋರು ನಾವು ನೀರು ಕೆತ್ಕೊ ಬರೋಕ್ಕಾಗಲ್ಲ, ವಯಸ್ಸಿರೋರು ಎಲ್ಲ ಕೂಲ ನಡ್ಕೊ ಹೋಗ್ತಾರೆ, ನಾವು ಮನೆಯಾಗ ಇರ್ತೀರಿ, ನೀರು ಹೊರಿಯಕ್ಕಾಗಲ್ಲ ನಮ್ಮ ಕೈಯಾಗ. ನಮ್ಗೆ ನೆಲ್ಲಿ ಹಾಕ್ಸ್ಬೇಕು ಹಾಕೋವರೆಗೂ ಓಟ್ ಹಾಕಲ್ಲ ನಾವು ಅಷ್ಟೇ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ಯಾಮಣ್ಣ, ಗ್ರಾಮಸ್ಥರಾದ ಪದ್ಮ, ನಾರಾಯಣಮ್ಮ, ಯಶೋದಮ್ಮ, ಪ್ರಭಾ, ಕೋಮಲ, ಮುನಿಯಮ್ಮ, ನಾರಾಯಣಸ್ವಾಮಿ ಗೌಡ, ಸಂದಪ್ಪ, ಹರೀಶ್, ಶ್ರೀನಿವಾಸ್, ಅಲುವೇಲಮ್ಮ, ತಿಪ್ಪಯ್ಯ, ನವೀನ್, ಗೌರಮ್ಮ, ಮಮತಾ, ಮಹೇಂದ್ರ, ದೇವರಾಜ್ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.